ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಇನ್ನು ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಕರ್ನೂಲ್ ಬಸ್ ಅಪಘಾತಕ್ಕೀಡಾಗಿರುವುದು ನಿಜಕ್ಕೂ ದುರದೃಷ್ಟಕರ. ಬಸ್ಗಳ ಮುಂಜಾಗ್ರತೆ ಬಗ್ಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಸ್ಗಳ ಮುಂಜಾಗ್ರತೆ ಬಗ್ಗೆಯೂ ಕ್ರಮಗಳಾಗಬೇಕು. ಎಲ್ಲ ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು. ತನಿಖಾ ತಂಡವನ್ನ ರಚನೆ ಮಾಡಬೇಕು ಅಂತ ಹೇಳಿ ಅಲ್ಲಿನ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ರಾಜ್ಯದಲ್ಲೂ ಈ ಬಗ್ಗೆ ತನಿಖೆ ಮಾಡೋದಕ್ಕೆ ಸಚಿವರಿಗೆ ನಾನು ಹೇಳ್ತೀನಿ ಅಂತ ಹೇಳಿ ಕರ್ನೂಲ್ ಬಸ್ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ದುರದೃಷ್ಟಕರ. ಕಳೆದ ವಾರ ಕೂಡ ಬೆಂಗಳೂರಿನ ಒಂದು ಬ್ಲೂ ಲೈನ್ ಅಂತ ಯಾವುದೋ ಒಂದು ಬೆಂಗಳೂರಿಂದ ಹೈದರಾಬಾದ್ ಕಡೆ ರಾಯಚೂರು ಕಡೆ ಹೋಗ್ತಾ ಇದ್ದ ಬಸ್ಸು, ಅದು ಕೂಡ ಆಂಧ್ರ ಭಾಗದಲ್ಲೋ ಈ ರೀತಿ ಆಗಿ ಬಸ್ಸೇ ಸುಟ್ಟೋಗಿತ್ತು. ಸದ್ಯ ಇದ್ದಕ್ಕಿದ್ದಂಗೆ ಒಂದು ಹೆಣ್ಮಗಳು, ನಮ್ಮ ಪಕ್ಷದ ಒಬ್ಬ ಅಧ್ಯಕ್ಷೆ ರಾಯಚೂರು, ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ರಿಪೋರ್ಟ್ ಮಾಡ್ತಿದ್ದು ನಾನು ನೋಡಿದ್ದೇನೆ. ಎಲ್ಲ ಎಬ್ಬರಿಸಿ ತಕ್ಷಣ ಬ್ಲಾಸ್ಟ್ ಆಗಿ ಆಗಿರುವಂತಹ ಸಿಲಿಂಡರು, ಇಡೀ ಬಸ್ಸೇ 20 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರು ಅಂತೇಳಿ ವರದಿ ಕೂಡ ನಾನು ನೋಡಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.